ಪೋಷಕರೇ ಎಚ್ಚರ ಎಚ್ಚರ ಅಂತ ಹೇಳಬೇಕಾದ ಸನ್ನಿವೇಶ ಬಂದಿದೆ. ಯಾಕೆ ಅಂತಂದರೆ ರಾಜ್ಯಾದ್ಯಂತ ಡೆಂಗ್ಯೂ ತಾಂಡವವಾಡ್ತಾ ಇದೆ. 1 ವರ್ಷದ ಮಕ್ಕಳಲ್ಲಿ ಪಾಸಿಟಿವ್ ಬರ್ತಾ ಇದೆ. 1 ವರ್ಷ ಬೇಡ, 5 ತಿಂಗಳು, 6 ತಿಂಗಳು, 7 ತಿಂಗಳು ಮಕ್ಕಳಲ್ಲೂ ಕೂಡ ಡೆಂಗ್ಯೂ ಪಾಸಿಟಿವ್ ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು? ಇಷ್ಟಕ್ಕೂ ಕಳೆದ 1 ವರ್ಷದಲ್ಲಿ ರಾಜ್ಯದಲ್ಲಿ ಬಂದಿರತಕ್ಕಂಥ ಈ ಮಕ್ಕಳ ವಿಚಾರದಲ್ಲಿ ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಎಷ್ಟು? ಇದನ್ನು ಕಂಟ್ರೋಲಿಗೆ ತಗೊಳ್ಳೋದು ಹೇಗೆ? ಪೋಷಕರು ಯಾವ ರೀತಿ ಎಚ್ಚರದಿಂದ ಇರಬೇಕು? ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ರಾಜ್ಯದಲ್ಲಿ ಡೆಂಗಿ ತಾಂಡವ, ಪೋಷಕರೇ ಎಚ್ಚರ ಎಚ್ಚರ. 1 ವರ್ಷದೊಳಗಿನ 123 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ದೃಢ. ಕಳೆದ 1 ವಾರದಿಂದ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಡೆಂಗ್ಯೂ ಹೆಚ್ಚಾಗ್ತಾ ಇದ್ದು 6187 ಕೇಸ್ಗಳು ದಾಖಲಾಗಿದೆ. 6 ಜನ ಸಾವನ್ನಪ್ಪಿದ್ದಾರೆ. ಈಗ ಆತಂಕ ಗುರಿ ಮಾಡ್ತಾ ಇರೋದು ಮಕ್ಕಳಲ್ಲಿ ಡೆಂಗ್ಯೂ ಕಾಣಿಸ್ಕೊಳ್ತಾ ಇರೋದು. 1 ವರ್ಷದ ಒಳಗಿನ 123 ಮಕ್ಕಳಲ್ಲಿ ಡೆಂಗ್ಯೂ ಪಾಸಿಟಿವ್ ಆಗಿದೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕಾಗಿದೆ. ಇಲ್ಲದೆ ಹೋದರೆ ಡೆಂಗ್ಯೂ ಅಟ್ಯಾಕ್ ಆಗಿ ಹೆಚ್ಚು ಅಪಾಯ ಉಂಟು ಮಾಡುತ್ತೆ ಅಂತ ಆರೋಗ್ಯ ಸಚಿವರು ಎಚ್ಚರಿಸ್ತಾ ಬಂದಿದ್ದಾರೆ. ಈಗಾಗಲೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಅನೇಕ ಈ ಡೆಂಗಿ ವಿಚಾರದಲ್ಲೇ ಅವ್ರಿಗೆ ಎಲ್ಲ ಅಲ್ಲಿರುವಂಥ ಈ ಸೈನ್ಸ್ ಟೀಚರ್ಸ್ಗೆ ಡೆಂಗಿ ವಿಷಯದ ಬಗ್ಗೆ ಮಾಹಿತಿಯನ್ನೆಲ್ಲ ಟ್ರೈನಿಂಗ್ ಕೊಟ್ಟಾಗಿದೆ. ಆ ಟೀಚರ್ಸು ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು. ಅಂತ ಮಕ್ಕಳಿಗೆ ಏನಾಗ್ಬೋದು, ನಿಮ್ಮ ಮನೆಗಳಲ್ಲಿ ಡೆಂಗಿಯಿಂದ ಹೇಗೆ ಹರಡ್ಬೋದು ಅಂತ ಹೇಳಿ ಅವರು ಅದನ್ನು ಮಾಡೋದಕ್ಕೆ ಈಗ ಹೇಳಿದ್ದೀವಿ. ಆದರೆ ನಮ್ಮ ಮೆಡಿಕಲ್ ಆಫೀಸರ್ ಮತ್ತು ನಮ್ಮ MOHಗಳು ಅವರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಮಕ್ಕಳಿಗೆ ಮತ್ತು ಅಲ್ಲಿಯ ಟೀಚರ್ಗೆ ಇದೆಲ್ಲ ಸರಿಯಾಗಿ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ ಅದನ್ನು ಅವರ ಇನ್ವಾಲ್ವ್ಮೆಂಟನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆನೂ ಕೂಡ ಮಾಡೋದಕ್ಕೆ ಈಗಾಗಲೇ ಅದು ಪ್ರೊಸೆಸ್ಸಲ್ಲಿ ಇದೆ. ಇನ್ನು 1 ವರ್ಷದ ಒಳಗಿನ ಎಷ್ಟೆಷ್ಟು ತಿಂಗಳ ಮಕ್ಕಳಿಗೆ ಡೆಂಗ್ಯೂ ಪಾಸಿಟಿವ್ ಆಗಿದೆ ಅಂತ ನೋಡೋದಾದ್ರೆ 5 ತಿಂಗಳ 15 ಮಕ್ಕಳಲ್ಲಿ ಡೆಂಗ್ಯೂ ಪಾಸಿಟಿವ್ ಆಗಿದೆ. 6 ತಿಂಗಳ 10 ಮಕ್ಕಳಲ್ಲಿ ಪಾಸಿಟಿವ್ ಇದ್ರೆ 7 ತಿಂಗಳ 19 ಮಕ್ಕಳಲ್ಲಿ ಡೆಂಗಿ ಕೇಸ್ಗಳು ಪತ್ತೆಯಾಗಿದೆ. 8 ತಿಂಗಳ 25 ಮಕ್ಕಳಲ್ಲಿ ಡೆಂಗಿ ಕೇಸ್ ಪತ್ತೆಯಾಗಿದೆ. 9 ತಿಂಗಳ 32 ಮಕ್ಕಳಲ್ಲಿ ಪಾಸಿಟಿವ್ ಆಗಿದೆ. 11 ತಿಂಗಳ 25 ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಆಗಿದೆ. 12 ತಿಂಗಳ 29 ಮಕ್ಕಳಲ್ಲೂ ಕೂಡ ಡೆಂಗ್ಯೂ ಪಾಸಿಟಿವ್ ದೃಢ ಆಗಿದೆ. ಇನ್ನು ಮಕ್ಕಳಿಗೆ ಹೇಗೆ ಡೆಂಗ್ಯೂ ಬರುತ್ತೆ, ಮಕ್ಕಳನ್ನ ಹೇಗೆ ಎಚ್ಚರದಿಂದ ನೋಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಡೆಂಗಿ ಪಾಸಿಟಿವ್ ತಾಯಿಯಿಂದ ಮಗುವಿಗೆ ಹರಡುತ್ತೆ. ಸೊಳ್ಳೆ ಕಚ್ಚೋದ್ರಿಂದ ಡೆಂಗಿ ಹಬ್ಬುತ್ತೆ. ತಾಯಿಯಿಂದ ಆಂಟಿ ಟ್ರಾನ್ಸ್ಫರ್ ಆಗಿ ಮಗುವಿಗೆ ಬರುತ್ತೆ. ಹೀಗೆ ಚಿಕ್ಕ ಮಕ್ಕಳಿಗೆ ಡೆಂಗಿ ಸೋಂಕು ತಗುಲುತ್ತೆ. ಇನ್ನು ಮಕ್ಕಳನ್ನ ಹೇಗೆ ಎಚ್ಚರದಿಂದ ನೋಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಸೊಳ್ಳೆ ಪರದೆಯನ್ನ ಬಳಸೋದು ಉತ್ತಮ. ಮಗುವಿನ ಬಳಿ ಸೊಳ್ಳೆ ಸುಳಿಯದಂತೆ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಾಶ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮಕ್ಕಳನ್ನ ಡೆಂಗಿಯಿಂದ ಕಾಪಾಡ್ಕೊಳ್ಬಹುದು. ಒಟ್ಟಾರೆ 1 ವರ್ಷದ ಮಕ್ಕಳಲ್ಲೂ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದ್ದು ಆತಂಕ ಹೆಚ್ಚಿಸಿದೆ. ಪೋಷಕರು ಕೂಡಲೇ ಎಚ್ಚೆದ್ದು ತಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಕೂಡಲೇ ಮುಂಜಾಗ್ರತೆ ವಹಿಸುವುದು ಒಳ್ಳೆಯದು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.